ಬಂದಿದ್ದಾರೆ. ಈ ಸಭೆಗೆ ಬಂದ ತಕ್ಷಣ ನನಗೆ ಸೌಮ್ಯ ರೆಡ್ಡಿ ಮಂಜುನಾಥ್ ಇಬ್ರು ಸೇರಿ ಮಹಿಳಾ ಕಾಂಗ್ರೆಸ್ ಸಮಾವೇಶಕ್ಕೆ ಕರ್ಕೊಂಡು ಬಂದ್ರು ಅಂತೇಳಿ ನನಗೆ ಗಾಬರಿ ಆಗೋಯ್ತು. ನನಗೆ ನೀವೆಲ್ಲ ಗಂಡಸ್ರಿಗೆ ಒಬ್ರಿಗೆ ಜಾಗ ಚೇರೆ ಕೊಡಲಿಲ್ಲ, ಎಲ್ಲ ಹೆಂಗಸ್ರ ಕೂತ್ಕೊಂಡ್ಬಿಟ್ಟಿದೆ, ಎಲ್ಲ ಗಂಡಸರ ರೋಡಲ್ಲಿ ನಿಂತವ್ರೆ. ಪಾಪ ಅವ್ರು ಯಾರು ಬರೋಕ್ಕೆ ಆಗಲಿಲ್ಲ. ಇನ್ನು ಮುಂದಕ್ಕೆ 33% ಬರ್ತದೆ. ನಮ್ಮ ಪರಿಸ್ಥಿತಿ ಏನಾಯ್ತದೋ ನನಗೆ ಗೊತ್ತಿಲ್ಲ. ಮಂಜಣ್ಣ ನೀನು ಹುಷಾರಾಗಿರು. ಏನು ಮಾಡೋಕ್ಕಾಗಲ್ಲ. 2 ಪಾರ್ಲಿಮೆಂಟಲ್ಲೂ ಕೂಡ ತೀರ್ಮಾನ ಆಗೋಗಿದೆ. ಆದರೆ ನಾನು ಅಧ್ಯಕ್ಷನಾದಾಗ, ಕಾಂಗ್ರೆಸ್ ಅಧ್ಯಕ್ಷನಾದಾಗ ನಾನು 2 ಹೇಳಿದೆ. ನನಗಿಬ್ಬರ ಬಗ್ಗೆ ನಂಬಿಕೆ. ಹೆಣ್ಣು ಕುಟುಂಬದ ಕಣ್ಣು ಒಂದು, ಎರಡನೇದು ಯುವಕರು. ಇವರಿಬ್ಬರು ಮನಸ್ಸು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಂದು ಸರ್ಕಾರ ಬಂದೇ ಬರ್ತದೆ ಅಂತ ಒಂದು ಆತ್ಮವಿಶ್ವಾಸ ನನಗಿತ್ತು. ಅದಕ್ಕೆ ನನ್ನ 5 ಗ್ಯಾರಂಟಿಲಿ ಹೆಣ್ಣು ಮಕ್ಕಳು ಕೊಟ್ಟರ ಮಾತನ್ನ ಉಳಿಸ್ಕೊಳ್ತಾರೆ, ಉಪಕಾರ ಸ್ಮರಣೆ ಇಟ್ಕೊಂಡಿದ್ದಾರೆ, ಆ ಕುಟುಂಬ ಬದುಕಬೇಕು ಅಂತೇಳಿ ಶ್ರೀ ಶಕ್ತಿ, ಇದು ಗೃಹಲಕ್ಷ್ಮಿ ಶಕ್ತಿ, ಅನ್ನಭಾಗ್ಯ, ಗೃಹಜ್ಯೋತಿ ಇವೆಲ್ಲ ಕೂಡ ನೇರವಾಗಿ ಹೆಣ್ಣಿಗೆ ಸಮಾನವಾದದ್ದು, ಉಪಯೋಗ ಬರೋಂಥದ್ದು. ಮನೆಯಲ್ಲಿ 200 ಯೂನಿಟ್ವರೆಗೂ ಫ್ರೀಯಾಗಿ ಕರೆಂಟ್ ಕೊಟ್ಟರೆ ಹೆಣ್ಣಿಗೆ ದುಡ್ಡು ಉಳಿತದೆ. 2,000 ರೂಪಾಯಿ ಹೋದರೆ ಹೆಣ್ಣಿಗೆ ಹೋಯ್ತದೆ ಆ ಕರೆಂಟು. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅಕೌಂಟ್ಗೆ. ಅನ್ನಭಾಗ್ಯ ಶಕ್ತಿ ಯೋಜನೆಯಿಂದ ಎಲ್ಲ ಹೆಣ್ಮಕ್ಳೇ ಪ್ರವಾಸ ಮಾಡಿದ್ರೆ ಅಪ್ಪನ ಮನೆಗೆ, ಬೀಗರ ಮನೆಗೆ, ದೇವಸ್ಥಾನಕ್ಕೆ, ಕೆಲಸಕ್ಕೆ ಎಲ್ಲೋದು ಕೂಡ ಏನೋ ಒಂದು ಅಷ್ಟೋ ಇಷ್ಟೋ ದುಡ್ಡು ಉಳಿತದೆ. ಹೆಣ್ಣ ಶಕ್ತಿಶಾಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಬಂದರು ಪ್ಯಾಲೇಸ್ಗೆ. ಕೆಲವರೆಲ್ಲ ನೀವೆಲ್ಲ ಬಂದಿದ್ರಿ ಅಂತ ಕಾಣ್ತದೆ ಕೆಲವರು. ಆವತ್ತು ಅವ್ರು ಹೇಳಿದ್ರು ನನಗೆ, ಸಿದ್ದರಾಮಯ್ಯನವ್ರಿಗೆ, ಈ ಎಲೆಕ್ಷನ್ ಟೈಮಲ್ಲಿ ಮಾತು ಆಗೋಯ್ತದೆ, ಗ್ಯಾರಂಟಿ ಮಾಡಬೇಕು, ಅವ್ರು ಚೆಕ್ ಸೈನ್ ಹಾಕಬೇಕು ಅಂದರು. ಸೊ ನಾನು ಸಿದ್ದರಾಮಯ್ಯನವ್ರು ಇಬ್ಬರು ಸೇರಿ ಚೆಕ್ಗೆ ಸೈನ್ ಹಾಕ್ದೋ. ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ 20ನೇ ತಾರೀಕು ಮೇ 2023, ಈಗ ಮೊನ್ನೆ ತಾನೇ ಕೃಷ್ಣ ಬೈರೇಗೌಡರು 1,11,01,001 ಜನರಿಗೆ ದಾಖಲೆಗಳನ್ನು ಕೊಟ್ಟರು. 2 ವರ್ಷದ ಹಿಂದೆ ಅದನ್ನೇ ಗ್ಯಾರಂಟಿ ಸೇರಿ ಕ್ಯಾಬಿನೆಟಲ್ಲಿ ಮೊದಲನೇ ಕ್ಯಾಬಿನೆಟ್ ದಿನ ಈ 5 ಗ್ಯಾರಂಟಿಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು, ಕೊಟ್ಟು ಮಾತು ಉಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ದು. ನಾನು ಈ ಮಂಜಣ್ಣಂಗೆ ಕೈ ಒಂದು ಕಾಲೊಂದು ಕಟ್ಟಲಿಲ್ಲ, ಕೈ ಅಂತೂ ಹಿಡ್ದೆ ಅವನಿಗೆ. ಬೇಡ ಮಂಜಣ್ಣ, ನನ್ನ ಮಾತು ಕೇಳು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ. ಈ ಮಂಜಣ್ಣ ನನ್ನ ಮಾತು ಕೇಳಿದ್ರೆ ನನ್ನ ಜೊತೆಲಿ ಕೃಷ್ಣ ಬೈರೇಗೌಡರು ಮಧ್ಯದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೋತಿದ್ದ. ಈಗ ಅದು ಆಗೋಯ್ತು, ಬಿಟ್ಬಿಡಿ, ಆಗಿದ್ದೆಲ್ಲ ಮರ್ತು ಬಿಡೋಣ. 2028ಕ್ಕೆ ನೀವು ಮಂಜಣ್ಣನ ವಿಧಾನಸೌಧಕ್ಕೆ ಕುಂಡ್ರಿಸಲೇಬೇಕು ಅಂತೇಳಿ ಈಗಾಗಲೇ ನಮ್ಮ ಸೌಮ್ಯ ರೆಡ್ಡಿ ಅವರು ಘೋಷಣೆ ಮಾಡಿದ್ದಾರೆ. ಮಾಡ್ತಿರ್ತಾನೆ? ಕೈ ಎತ್ತಿ ನೋಡೋಣ. ಎಲ್ಲ ಐಕ್ಳುಗಳು ಯಾರೋ ಕೈ ಎತ್ತಾರಲ್ಲ, ಹುಡುಗರುಗಳು, ಹೆಣ್ಮಕ್ಳು ನೋಡಿ ಎಷ್ಟು ಪ್ರಾಮಾಣಿಕತೆಯಿಂದ ಕೈ ಎತ್ತಾರೆ. ನಮಸ್ಕಾರ ಕಂಡ್ರವ ನಿಮಗೆ. ಈಗ ಈ ದೇಶದಲ್ಲೇ ನಮ್ಮ ಸರ್ಕಾರ ಒಂದು ಮಾದರಿ. ನಾವು ನಮ್ಮ BL ಶಂಕರ್ ಹೇಳ್ತಾ ಇರ್ತಾರೆ, BJPಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ. ನಿಮ್ಮ ಬದುಕು ನಮಗೆ ಮುಖ್ಯ. ಒಂದು 5,000 ರೂಪಾಯಿ ನಿಮ್ಗೆ ಉಳಿದ್ರೆ, 5,000 ರೂಪಾಯಿ ಉಳಿದ್ರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದನೇ ಬೆಲೆ ಏರಿಕೆ ಎಲ್ಲ ಗಗನಕ್ಕೆ ಕೊಂಡೋಯ್ತು.
ನಿಮ್ಮ ಆದಾಯ ಎಲ್ಲ ಪಾತಾಳಕ್ಕೆ ಕೊಟ್ಟೋಯ್ತು. ಇದಕ್ಕೋಸ್ಕರ ನಾವು ಈ 5 ಗ್ಯಾರಂಟಿ ಕೊಟ್ಟು